ನಿಮ್ಮ ದೊಡ್ಡಮ್ಮಯ್ಯ ಎದ್ದೆದ್ದೇಸ್ಕೆಲೆ ಆ ರೀತಂತಾಗೆ ದುಡ್ಡು ಕೇಳ್ತಿದ್ರಮ್ಮ. ಸಿಟ್ಟಾಗ್ತಿದ್ರು. ಅಮ್ಮ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ನಮ್ಗೆ 2 ಲಕ್ಷ ದುಡ್ಡು ಕೊಡಬೇಕು, ಇಲ್ಲಾಂದರೆ ಕಂಪ್ಲೇಂಟ್ ಕೊಡ್ತೀವಿ, ಇಸ್ಕೊಂಡಿರೋದನ್ನ ಕೊಡೋಕ್ಕಾಗಲ್ವೇ, ಯಾಕೆ ಇಸ್ಕೋಬೇಕಾಯ್ತು ಹಂಗೆ ಹಿಂಗೆ ಅಂತನ ಬಾಯಿಗೆ ಬಂದಂಗೆ ಎದ್ದೆದ್ದೇಸ್ಕೆಲೆನೆ ನಿಮ್ಮ ದೊಡ್ಡಮ್ಮಯ್ಯ ಆ ರೀತನ ಮೇಲೆ ತೊಕ್ಕಬಿಟ್ಟಿದ್ರು ಕಣೆ ಸವಿತಾ. ಮತ್ತೆ ತಕ್ಕಂಬ್ಲಿ ಆಗಬೇಕು ಅಲ್ಲ ನಮ್ಮ ದೊಡ್ಡಪ್ಪಯ್ಯ. ಯಾತ್ಕನಾಗಲಿ ನನಗೆ ಯಾತ್ಕನ ಒಂದು ಗೌರಿ ಹಬ್ದಾಗಲಿ ಒಂದು ಯಾವುದ್ರಾಗನ ಒಂದು ಲಕ್ಷ್ಮಿ ಹಬ್ದಾಗಲಿ ನನಗೆ ಎಲ್ಲ ಒಂದು 500 ರೂಪಾಯಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡುತ್ತೆ. ಅವಳಿಗಾದರೆ 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟೈತಿ. ನಾವು ಅವಾಗ ಯಾತ್ಕನ 1 ಲಕ್ಷ ದುಡ್ಡು ಬೇಕಾಗಿತ್ತು. ದೊಡ್ಡಪ್ಪ ಕೊಡ್ತೀವಿ ಅಂದರೆ ಕೊಡಲೇ ಇಲ್ಲ. ಅಂತೇಳಿ ಕೊಟ್ಟೈತಿ. ಅದಕ್ಕೆ ಮತ್ತೆ ನೋಡು ಅವಳೆಲ್ಲ ನಮ್ಮ ದೊಡ್ಡಪ್ಪ ಇಂಥ ಸೆನ ಕಿತ್ಕೊಂಡು ಅವಳು ಇಸ್ಕೊಂತಾಳೆ ಅಂತೇಳಿ ಅದಕ್ಕೆ ನಾನು ಸ್ವರ್ಯಾಗಿ ಮಾಡಿದೆ ನೋಡು. ಹಂಗಂತೂ ನೀನು ಹೆಂಗೆ ಮಾಡ್ತೀಯ ಅಮ್ಮಂಗಾಗುತ್ತೆ ಕಣ್ ಸವಿತಾ. ಈ ಥರ ಕೆಲಸಗಳ್ನೆಲ್ಲ ಎಷ್ಟು ಧೈರ್ಯವಾಗಿ ಹೆಂಗೆ ಮಾಡ್ಬಿಡ್ತೀಯ ನೀನು. ನನ್ನ ಹೆಂಡ್ತಿ ತಲೆ ಅಂದರೆ ತಲೆ ಕಣೆ. ನನ್ನ ಹೆಂಡ್ತಿ ಭಾಳ ಗ್ರೇಟ್ ಅನಿಸುತ್ತೆ ನನಗೆ ನೆನೆಸ್ಕೊಂಡ್ರೆ. ಮತ್ತೆ ಏನು ಅನ್ಕೊಂಡಿದ್ಯಾ ನನ್ನ? ನಾನು ಯಾರಿಗೂ ಗೊತ್ತಾಗಬಾರ್ದು ಆ ರೀತಿ ಕೆಲಸ ಮಾಡ್ತೀನಿ. ಅವತ್ತು ಓದೆ ಅವಳು ಪದ್ಮ ಮದುವೆಗೆ ಹೊರಟಿದ್ಲು, ಸೀರೆನೂ ಕಿವೆಗಿಕ್ಕಮ್ಮವ್ವ ಅಲ್ಲ ಇಕ್ಕಿದ್ಲು. ಇಕ್ಕಿದಾಗ ನಾನು ಓದೆ ಯಾಕೆ ದಡಮ್ಮನ ಮಾತಾಡ್ಸೋಣ ಅಂತ ಏನಕ ಓದೆ. ಆವಾಗ ಅಲ್ಲಿ ಇಕ್ಕಿರೋ ಗೊತ್ತಾಯ್ತು. ಅವಳು ರೀತನ್ ಬ್ಯಾಗ್ ಎಲ್ಲೈತಿ ಅಂತ ನನಗೆ ಗೊತ್ತಲ್ಲ, ಅಲ್ಲೇ ಬೇರೆ ಮೇಲೆ ಅಲ್ಲೇ ಇಕ್ಕಿದ್ಲು. ಆ ತೆಗೆದ್ಬಿಟ್ಟು ಆ ರೀತನ್ ಬ್ಯಾಗ್ನ ಕಿಕ್ ಬಂದಿದ್ದು ನಾನೇನೆ. ಅಲ್ಲ ಎಷ್ಟು ಧೈರ್ಯವಾಗಿ, ಎಷ್ಟು ಚೆನ್ನಾಗಿ, ಎಷ್ಟು ಬೇಗ ಅವಳನ್ನ ನೀನು ಅಂದ್ಕೊಂಡಿದ್ದು ಒಂದೇ ದಿವಸ ನೋಡಿ ನಮ್ಮ ದೊಡ್ಡಮ್ಮಯ್ಯ ಮರ್ಯಾದೆ ಕೊಡೋದಿಲ್ಲ. ಅವಳನ್ನೇ ನನಗೇನೆ ರೀತಮ್ಮ ನನ್ನ ಮಗಳಿದ್ದಂಗೆ ಅಂತ ಕರ್ಕೊಂಬಂದು ಮನೆಗೆ ಕಿಕ್ಕೊಂಡವ್ರೆ ಅಂತ ಹೇಳಿ ಒಂದೇ ದಿವಸ ಮಾತಾಡಿದೆ. ಇನ್ನೊಂದು ದಿವಸನೇ ಅವಳನ್ನ ಜಾಗ ಖಾಲಿ ಮಾಡಿಬಿಟ್ಟಿದ್ಯಾ. ನನ್ನ ಹೆಂಡ್ತಿ ಗ್ರೇಟ್ ಕಣೆ. ಇವತ್ತು ನನಗೆ ನನ್ನ ಹೆಂಡ್ತಿ ಗ್ರೇಟ್ ಅಂತ ಅನ್ನಿಸ್ತಾ ಐತೆ. ಅವಳೇನು ಅನ್ಕೊಂಡವಳೆ, ಪದ್ಮನ ಮೇಲೆ ಅನುಮಾನ ಪಟ್ಟವಳೆ. ಇವಳೆಲ್ಲ ನನ್ನ ಮನೆಯಾಗಿರೋದಕ್ಕೆ ಈ ರೀತಿ ಮಾಡಿದಾಳೇನೋ, ಕಳ್ಳಿ ಎಂಬ ಪಟ್ಟ ಕಟ್ಟಿ ಹೊರಗೆ ಹಾಕ್ಬೋದು ಅಂತ ಅವಳು ಈ ರೀತಿ ಪ್ಲ್ಯಾನ್ ಮಾಡಿದಾಳೆ ಅಂತ ಅವಳು ಪದ್ಮನ ಮೇಲೆ ಅನುಮಾನ ಪಟ್ಟವಳೆ. ನಾನು ಮಾಡಿರೋದು ಅಂತ ರೀತನಿಗೆ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಸುಳಿ ಸಿಕ್ಕಿಲ್ಲ. ಆ ರೀತಿ ಕೆಲಸ ಮಾಡಿ ಮುಗಿಸಿದ್ದೀನಿ ನಾನು. ಈ ಕೆಲಸ ಮಾಡಿದವಳು ಇವಳೇನಾ? ನನಗೆ ಅನುಮಾನ ಇತ್ತು, ಆದರೂ ನಾನು ಆ ಪದ್ಮನ ಮೇಲೆ ಜಾಸ್ತಿ ಅನುಮಾನ ಪಟ್ಟಿದ್ದೆ. ಈ ಪದ್ಮನೇ ಮಾಡಿರ್ಬೇಕು ಈ ಕೆಲಸನ ಅಂತ. ಮಮ್ಮಿ ಹೆಂಗೆ ಅಂತ ಗೊತ್ತಿಲ್ವೇನಪ್ಪ ನಿನಗೆ? ಅವ್ರು ಏನಿಲ್ಲ, ಹಿಂಗೆ ಒಂದು ಸ್ವಲ್ಪ ಈ ಕೆಲಸ ಆಗಬೇಕು ಅಂತ ತಲೆಗೆ ಹಾಕೊಂಡವ್ರೆ ಅಂದರೆ ಅದ್ರ ಕತೆನೇ ಬೇರೆ ಯಾವತ್ತಿದ್ರೂ. ಕಣೋ ನಿಮ್ಮ ಅಮ್ಮ ಹೆಂಗೆ ಕೆಲಸ ಮಾಡಿದ್ಲು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗಂತೂ ತುಂಬ ಆಶ್ಚರ್ಯ ಆಗ್ತಾ ಇದೆ. ಹೆಂಗೆ ಮಾಡಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾವ ಸಮಯದಾಗ ಹೆಂಗೆ ಹೋಗಿ ಮಾಡಬೇಕಂತ ತುಂಬ ಚೆನ್ನಾಗಿ ಐಡಿಯಾ ಐತೆ. ಅದಕ್ಕೆ ಮತ್ತು ನನ್ನ ಹೆಂಡ್ತಿ ಅಂದರೆ ನನಗೆ ತುಂಬ ಇಷ್ಟ. ಅವಳಿಗೆ ಯಾವ ಕೆಲಸ ಹೆಂಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಭಾಳ ಚೆನ್ನಾಗಿ ಐಡಿಯಾ ಐತೆ. ಇಂಥ ಐಡಿಯಾ ಯಾರಿಗೂ ಬರಲ್ಲ ಕಣೋ. ನಿಮ್ಮ ಕೈಲೆಲ್ಲ ಇಂಥ ಕೆಲಸ ಮಾಡೋಕ್ಕಾಗಲ್ಲ. ಏನಾನ ಒಂದು ಕೆಲಸ ಹೇಳಿದ್ರೆ ಅಚ್ಚುಕಟ್ಟ ಮಾಡ್ಕೊಬರ್ರಪ್ಪ ಅಂತಂದರೆ ನೀವು ಹಂಗಲ್ಲ. ನೀವು ಗಣೇಶನ್ ಮಾಡ್ರಿ ಅಂತಂದ್ರೆ ಅವ್ರ ಅಪ್ಪನ ಮಾಡ್ತೀವಿ ಅಂತೀರ. ಹಂಗೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ನಾನೇನೋ ಒಂದು ಹೇಳ್ತೀನಿ ಕೆಲಸನ, ಇಂಥ ಕೆಲಸ ಹಿಂಗೆ ಮುಗಿಸ್ರಪ್ಪ ಅಂತಂದರೆ ನಿಮ್ಮ ಕೈಲಿ ಏನೂ ಆಗಲ್ಲ. ಅದಕ್ಕೆ ಮತ್ತು ನಿಮ್ಗೆ ಏನು ಹೇಳ್ದಂಗೆ ನಾನು ಈ ಕೆಲಸಗಳು ಮಾಡೋದು. ಏನೋ ತಾಡಿಗೆ ನಮ್ಮ ಸಣ್ಣಪ್ಪನ ಇನ್ನು ಮುಂದೂ ಸತ್ಯಕ್ಕ ಇನ್ನು ಮುಂದಕ್ಕೂ ಎಳ್ಕೊಂಡೋಗಿ ನೀನೇ ಈ ಕೆಲಸ ಮಾಡಿದ್ದು ಅಂತ ಬಾಯಿ ಬಿಡಿಸೋವರೆಗೂ ಸುಮ್ಮನಿರೋದಿಲ್ಲ. ತಾಡಿ ಇದಾವೆ ಏನೋ ತಿಳ್ಕೊಬಿಟ್ಟು ಫಸ್ಟ್ ಇದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೋಬೇಕು. ರೆಕಾರ್ಡ್ ಮಾಡ್ಕೊಂತೀನಿ. ರೆಕಾರ್ಡ್ ಮಾಡ್ಕೊಂಡ್ರೆ ಎಲ್ಲನ ಬೈಲ್ಗೆ ಹಾಕೋದು ಚೆನ್ನಾಗಿರುತ್ತೆ. ಯಾರು ಹೇಳ್ಕೊಟ್ರು ಏನು ಎಲ್ಲ ಕಂಡುಹಿಡಿತೀನಿ. ಅವಳನ್ನ ಅವ್ರ ಫ್ರೆಂಡ್ಸ್ ಎಲ್ಲ ಸುಮ್ಮನೆ ಚೆನ್ನಾಗಿ ಮಾತಾಡಿಸ್ತಾರಷ್ಟೇ. ಆದರೆ ಅವಳ ಮೇಲೆ ಯಾರಿಗೂ ಅವಳನ್ನ ಕಂಡ್ರೆ ಆಗಲ್ಲ. ಅವಳ ಫ್ರೆಂಡ್ಸ್ ಎಲ್ಲನ ಭಾಳ ಹೊಟ್ಟೆ ಕಿಚ್ಪಡ್ತಾರೆ. ಅವಳನ್ನ ಸುಮ್ಮನೆ ಮೇಲೆ ಮಾತ್ರನ ರೀತಾ ಅಂತ ಚೆನ್ನಾಗಿ ಮಾತಾಡಿಸ್ತಾರಷ್ಟೇ. ಅವರೆಲ್ಲನೂ ಹೇಳಿದ್ದು ಅದೇನೆ. ನೀನು ಹಿಂಗೆ ಮಾಡು, ಅವಳಿಗೆ ಹಂಗೆ ಆಗಬೇಕು ಅಂತಲೇ ಎಲ್ಲರೂ ಹೇಳಿದ್ದು. ಅವಳಿಗಿರೋ ಜಂಬಕ್ಕೆ ನಾನು ಸರಿಯಾಗಿ ಮಾಡಿದೆ. ಸುಮ್ಮನೆ ನನ್ನ ಮೇಲೆ ಡೌಟ್ ಬಂದಿಲ್ವಲ್ಲ, ಮಾತಾಡಿಸ್ತಾಳೆ. ನಾನು ಬೇಕೋ ಬೇಡವೋ ಅನ್ನಂಗೆ ಮಾತಾಡಿಸ್ತೀನಿ. ಅವತ್ತು ನನ್ನ ಹತ್ರ 100 ರೂಪಾಯಿ ದುಡ್ಡು ಇರಲಿಲ್ಲ. ಅವ್ರ ಮಗನ 100 ರೂಪಾಯಿ ದುಡ್ಡು ಕೇಳಿದೆ. ಹೆಂಗೆ ಮಾತಾಡ್ದೆ ಗೊತ್ತೇ? ಹೋಗೋ ನನಗೆ ಇಲ್ಲ ಅಂತಂದರೆ ನಿನಗೇನು ತಗೊಂಬಂದು ಕೊಡಲಿ ಅಂತೇಳಿ ಅವ್ರ ಮಗ ಅವ್ರ ಅಮ್ಮಗಿನ್ನ ಜಂಬದವನು. 100 ರೂಪಾಯಿ ದುಡ್ಡು ಕೇಳಿದ್ರೆ ಕೊಡಲಿಲ್ಲ ಕಣಮ್ಮ. ನನಗೂ ಹಂಗೆ ಆವತ್ತಿಂದ ಅವ್ರ ಮೇಲೆ ಭಾಳ ಸಿಟ್ಟು ಬಂತು. ನೋಡಿ 100 ರೂಪಾಯಿ ದುಡ್ಡು ಕೊಡಲಿಲ್ವಲ್ಲಪ್ಪ ಅಂತೇಳಿ ಭಾಳ ಸಿಟ್ಟು ಬಂತು ಗೊತ್ತಾ ನನಗಂತೂ. ನೀನು ಹೇಳ್ದಲ್ ಪಾಪ, ನಾನು ಅದನ್ನ ಎಲ್ಲ ಮನಸ್ಸಿನಾಗ ಇಟ್ಕೊಂಡಿದ್ದೆ. ಅವತ್ತಂಗೆ ನಮ್ಮಯ್ಯಪ್ಪ ಯಾತ್ಕ ಹೋಗೈತಿ, ಯಾತ ಸಾಲ ಕೇಳೈತಿ, ಸಾಲ ಕೇಳಿದ್ಕೆ ಇಲ್ಲ ಅಂದವಳೆ ಅಂಗಡಿಗೆ. ಆವಾಗ ನನಗೂ ಗೊತ್ತಾಯ್ತು, ಇವಳು ಎಂಥವಳು ಅಂತೇಳಿ. ಇವಳು ಮುಂದುವರಿಯೋಕ್ಕೆ ನಾವು ಬಿಟ್ಟರೆ ನಮ್ಮನ್ನೇ ಅಡಿಗೆ ಹಾಕೊಬಿಡ್ತಾಳೆ ಇವಳು, ಒಳ್ಳೆಯವಳ ಅಲ್ಲ ಅಂತೇಳಿ ನಾನು ಅದಕ್ಕೆ ಇದು ಮಾಡಿದ್ದು. ಅಪ್ಪ ನಿಮ್ಮಪ್ಪ ಹೋಗಿ ಅವತ್ತೇನೋ ಒಂದು 10 ರೂಪಾಯಿದ ಯಾತ ಕೇಳ್ತಂತೆ ಮದುವನು ಏನೋ ಬಾಯಕ್ಕೆ ಹಾಕಿ ಮತ್ತು ಸಾಲ ಕೇಳಿದ್ಕೆ
ಇಲ್ಲ ನಾ ಸಾಲ ಮಾತ್ರ ಕೊಡೋಕ್ಕಾಗಲ್ಲ ಅಂತ ಅಂದ್ಲಂತೆ. ಅಲ್ಲ ಎಲ್ಲರಿಗೂ ಕೊಡ್ತಾಳೆ. ನಾನು ಕೇಳಿದ್ಕೆ ಇಲ್ಲ ಕಣ, ಯಾಕ ಸವಿತಕ್ಕ ಯಾಕೆ ಕೊಡೋಕ್ಕಾಗಲ್ಲ ಜಾಸ್ತಿನಾ ಅಂತ ಅಂದ್ಲು ನನ್ನ ಹತ್ರ. ಅದಕ್ಕೆ ಮತ್ತೆ ನನಗೆ ಒಟ್ಟೂರಿ ಬಂದ್ಬಿಡ್ತಿ. ಆವತ್ತಿಂದ ಅದನ್ನೆಲ್ಲ ಮನಸ್ನಾಗ ಇಕ್ಕೊಂಡಿದ್ದಾಳೆ, ಮಾಡಿರೋದೆಲ್ಲ ಮನಸ್ನಾಗ ಇಕ್ಕೊಂಡು ಸರ್ಯಾಗಿ ಮಾಡಿದೆ ನೋಡಿ. ಇಂಥವಳು ನಮ್ಮ ದಡಪೇರ್ ಮನೆ ಯಾಕೆ ಬಂದು ಸೇರ್ಕೊಂಡವಳಲ್ಲ, ಇಂಥವಳಿಗೆ ಯಾಕೆ ನಾವು ಜಾಗ ಕೊಡ್ಬೇಕಿಲ್ಲಿ ಅಂತ ಅನ್ನಿಸ್ಬಿಡ್ತು ನನಗೆ. ಐಡಿಯಾಗಳೆಲ್ಲ ನಮಗೆ ಬರೋದೇ ಇಲ್ಲ ಕಣೆ, ನಿನ್ನಂಥ ಐಡಿಯಾಗಳೆಲ್ಲ ನಿಜವಾಗ್ಲೂ ನಿನ್ನ ತಲೆನೇ ತಲೆ. ನಾನು ಅದಕ್ಕೆ ಮತ್ತೆ ನನ್ನ ಹೆಂಡ್ತಿಗೆ ಯಾವತ್ತಿದ್ರು ಗ್ರೇಟ್ ಅಂತ ಎಲ್ಲರ ಮುಂದೂ ನಾನು ಅದಕ್ಕೆ ಹೇಳೋದು. ನನಗೆ ಹಂಗೆ ಭಾಳ ಸಿಟ್ಕೊಂತ ಅವತ್ತು ಎಷ್ಟೊಂದು ಜನ ಇದ್ದಾರೆ, ನಿನಗೆ ಮಾತ್ರ ಕೊಡಲ್ ಕಾಣೋಣ ನನ್ನ ಸಾಲನ ಅಂತ ಅಂದ್ಬಿಟ್ಲು. ಕೊಡ್ದಂಗೆ ನಾನು ಅದೇ ಮನಸ್ನಾಗ ಸೇಡಿಕೊಂಡಿದ್ದೆ, ಇವಳಿಗೆ ಏನೋ ಒಂದು ಆಗಲ್ವೇ ಅಂತ. ನೋಡು ನಮ್ಮ ಅಮ್ಮರು ಕೊಟ್ಟಿರೋ ದುಡ್ಡಿಂದಲೇ ಇವಳು ಮಾಡಿರೋದು ಅಂಗಡಿನ ಅಂತದ್ರಾಗ 2 ಲಕ್ಷ ದುಡ್ಡು ಇಸ್ಕೊಂಡವಳೆ. ನಮ್ಮ ಸಣ್ಣಪ್ಪ ಮಾಮನ್ ತಗ್ದು 2 ಲಕ್ಷ ದುಡ್ಡು ಇಸ್ಕೊಂಡು ಮಾಡಿದಾಳೆ ನೋಡಿ. ನನಗೆ ಹಿಂಗೆ ಅಂದ್ಬಿಟ್ಲಲ್ಲ, ಒಂಥರ ನಾಚಿಕೆದಂಗೆ ಆಗ್ಬಿಡ್ತು ನನಗೇನು. ಮತ್ತೆ ಅಂತರ್ಗ ಹಂಗೆ ಮಾಡಿದ್ರೇನೆ ಮತ್ತೆ ಸರಿಯಾಗಿ ಗೊತ್ತಾಗೋದು. ನಾನು ಏನೋ ಬಿಡು ಏನೋ ಬಂದವಳೆ, ಏನೋ ಮಗ ಸೊಸೆ ಹೊರಕ್ಕೆ ಹಾಕ್ಯವ್ರೆ ಅಂತೇಳಿ ಏನೋ ಬಂದು ನಮ್ಮ ದೊಡ್ಡಪ್ಪರ ಮನೆಯಾಗ ಇದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅವಳಿಂತ ಬದುಕು ಮಾಡಿಬಿಟ್ಲು. ನಿಜವಾಗ್ಲೂ ಕಣಮ್ಮ, ನನಗಂತೂ ನಮ್ಮಮ್ಮ ಹೆಂಗೆ ಮಾಡುತ್ತೆ ಅಂತ ಆಶ್ಚರ್ಯ ಆಗ್ಬಿಡುತ್ತೆ ನೆನೆಸ್ಕೊಂಡ್ರೆ. ನಮ್ಮಮ್ಮಗೆ ತಲೆನೇ ತಲೆ ಅಂತ ನಮಗೂ ಹಂಗೆ ಅನಿಸುತ್ತೆ. ನಾನು ಅದಕ್ಕೆ ಮತ್ತೆ ಏನೇ ಆಗಲಿ ನಮ್ಮ ಅಮ್ಮನ ಮಾತು ಕೇಳೋದು. ಇವು ಅಪ್ಪನ ಮಾತು ಕೇಳಿದರೆ ನಾನು ಯಾವತ್ತೂ ಯಾವುದ್ರಾಗೂ ಸಕ್ಸಸ್ ಆಗಿಲ್ಲ. ನೀನು ಮಾತು ಕೇಳಿ ನಾನು ಎಲ್ಲದ್ರಾಗೂ ಸಕ್ಸಸ್ ಆಗಿದ್ದೀನಿ ಕಣಮ್ಮ. ಇವು ಅಪ್ಪಯ್ಯ ಏನಾನ ಒಂದು ಹೇಳಿದ್ರು ಬರೀ ಕೆಲ್ಸಕ್ಕೆ ಬರ್ದಿಲ್ದಂತ ಮಾತಾಡುತ್ತೆ, ಬರೀ ಕೆಲ್ಸಕ್ಕೆ ಬರ್ದಂಥ ಕೆಲಸಗಳು ಹೇಳ್ಕೊಡುತ್ತೆ. ಈಗ ನೋಡಿ ಮಾಡಿದ್ರೆ ಇಂಥವು ಮಾಡಬೇಕು ನಮ್ಮಮ್ಮ ಹೇಳೋಂಥ ಕೆಲಸಗಳು. ನನಗೆ ಆ ರೀತಿ ಐಡಿಯಾ ಬರೋಲ್ಲ ಕಣಪ್ಪ. ನಿಮ್ಮ ಅಮ್ಮನಂಥ ತಲೆ ನನಗೆ ಬರೋದಿಲ್ಲ, ನಿಮ್ಮ ಅಮ್ಮನಷ್ಟು ಐಡಿಯಾ ಬರೋಲ್ಲ. ಏನು ಮಾಡ್ತೀಯ? ಅವಳ್ದು ಎಂಥ ತಲೆನೋ ಏನೋ, ಅವಳ್ದು ಎಂಥ ಮೈಂಡು, ಅವಳು ಹೆಂಗೆ ತಲೆ ಓಡಿಸ್ತಾಳೋ ಇಂಥ ಕೆಲಸಗಳೆಲ್ಲ ಮಾಡೋಕ್ಕೆ. ಆದರೆ ನನಗೆ ಮಾತ್ರ ಅಂಥವೆಲ್ಲ ತಲೆನೇ ಓಡಲ್ಲ ಕಣಪ್ಪ. ಏನು ಮಾಡಲಿ? ಮಾಡಿ ಬಿಡಲ್ಲ ಇವಳನ್ನ. ಸಣ್ಣಪ್ಪನ ಮುಂದೆ ಸತ್ಯಕ್ಕನ ಮುಂದೂ ಇವಳು ಬಂಡವಾಳ ಬಯಲು ಮಾಡ್ದಲ್ಲೇ ಬಿಡಲ್ಲ. ನಾನೆಲ್ಲ ಹೇಳ್ತೀನಿ, ಅವ್ರ ಹತ್ರ ಎಲ್ಲ ಹೇಳ್ತೀನಿ, ಹೇಳ್ಕೊಂಡು ಹೋಗ್ತೀನಿ. ಇವಳು ಬಾಯಿ ಬಿಡಲಿಲ್ಲ ಅಂತಂದರೆ ಊರಾಗಾದ್ರೂ ಅಕ್ಕಪಕ್ಕದಾಗೆಲ್ಲ ನೋಡ್ರಿ ಈತ ಎಂಥ ಕೆಲಸ ಮಾಡ್ಯಾಳ, ಅವ್ರ ಮನೆಯಾಗ ಇತ್ಕೊಂಡೇನೆ, ಅವ್ರ ಒಡವೆನೇ ಒತ್ಕೊಂಡವಳೆ ಅಂತೇಳಿ ನಾನು ಎಲ್ಲರ ಹತ್ರನೂ ಎಲ್ಲರ ಬಾಯಲ್ಲೂ ನಂದೇ ಸುದ್ದಿ, ಎಲ್ಲ ನನ್ನ ಬಗ್ಗೆನೇ ಮಾತಾಡ್ತಾರೆ. ಅದಕ್ಕೆ ನಾನು ಯಾಕೆ ಕಳ್ತನ ಮಾಡಿಲ್ಲ ಅಂದ್ರೆ ನಾನು ಯಾಕೆ ನಿಷ್ಠುರ ಆಗಬೇಕು? ನಾನಂತೂ ಬಿಡಲ್ಲ. ಇದನ್ನು ಪಂಚಾಯ್ತಿಗೆ ಹಾಕಿ ಇವಳು ಬಂಡವಾಳ ಎಲ್ಲ ಬಯಲು ಮಾಡ್ದಂಗಂತ ನಾನು ಬಿಡಲ್ಲ. ತಡಿ. ಅಲ್ಲ ನನಗೆ ಹಿಂಗೆ ಮಾಡ್ಯವಳೆ ಅಂದ್ರೆ ನಾನು ಹಿಂಗೆ ಮಾಡ್ದಲ್ಲೇ ಸುಮ್ಮನೆ ಬಿಡ್ತೀನ? ನಾನು ಬಿಡಲ್ಲ ಬಿಡು. ನಾನು ಇದು ನಿನ್ನ ಮನಸ್ಸಿನಾಗ ಇಟ್ಕೊಂಡು ಇನ್ನೂ ಛಲವಾಗಿ ಇವಳು ಮುಂದೆ ಭಾಳ ಮಾಡಬೇಕು ಅನ್ನೋದೇ ನನಗಿರೋದು. ಇವಳು ಹಿಂಗೆ ಮಾಡ್ತಾ ಇದ್ದಾಳೆ ಅಂದ್ರೆ ನಾನು ಇವಳಿಗಿನ್ನ 2ರಷ್ಟು ಮಾಡಬೇಕು ಅನ್ನೋದೈತೆ ನನ್ನ ಮನಸ್ಸಲ್ಲಿ. ನಿಮ್ಮ ದಣಮೈಗೂ ಗೊತ್ತಿಲ್ಲ ಅನ್ಸುತ್ತಲ್ಲೇ, ಅವ್ರಿಗೂ ಏನು ಅನುಮಾನ ಬಂದಿಲ್ಲ ಇವಳೇ ತಗೊಂಡಿರ್ಬೇಕು ಅಂತ. ಅವ್ರಿಗೂ ಹಂಗೆ ಅನ್ಸಿರುತ್ತಲ್ಲೇ. ಅವ್ರಿಗೆ ನಮ್ಮ ದಳಪ್ಪಗಂತೂ ಬುಲ್ಸಿಟ್ ಬಂತು ನೋಡು. ನಾವು ಮಗ ಸೊಸೆ ಹೊರಕ್ಕೆ ಹಾಕಿದ್ರು ಕರ್ಕಮ್ಮನ ಮನೆಯಾಗ ಇಕ್ಕೊಂಡ್ರು ಈ ರೀತಿ ನಮ್ಮ ಮನೆಯಾಗೇನೆ ಒಡವೆ ಹೊತ್ಕೊಂಡು ಹೋಗೋಕ್ಕೆ ಇಂಥದ್ದು ಮಾಡಿದ್ಲಲ್ಲ ಇವಳು ಬಂದು ನಮ್ಮ ದಳಪ್ಪಗಂತೂ ಬುಲ್ಸಿಟ್ ಬಂತು. ನಾನು ಬೇರೆ ದುಡ್ಡು ಕೊಟ್ಟಿದ್ನಿ, 2 ಲಕ್ಷ ರೂಪಾಯಿ ದುಡ್ಡು ಕೊಟ್ರು ನಮ್ಮ ಮನೆಯಾಗೆ ತಿಂದ್ಕೊಂಡು ಉಂಡ್ಕೊಂಡು ನಮ್ಮ ಮನೆಯಾಗೇನೆ ಈ ರೀತಿ ಮಾಡ್ಬಿಟ್ಲಲ್ಲ ಅಂತೇಳಿ ನಮ್ಮ ದಡಮ್ಮಗೆ ಅವಳ ಮೇಲೆ ಅಷ್ಟು ಸಿಟ್ಟು ಬಂದಿಲ್ಲ. ಅದಕ್ಕೆ ಮತ್ತೆ ಎದ್ದೆದ್ದಿಸ್ಕೆಲೇನೆ ಹೋಗಿ ದುಡ್ಡು ಕೇಳಿ ಬಾಯಿಗೆ ಬಂದಂಗೆ ಬೈದವ್ರೆ. ತಡಿ ನೋಡ್ಮಂತೆ ಇನ್ನೂ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ನಮ್ಮ ದಡಮ್ಮಯ್ಯ ಅವಳಿಗೆ. ಅಪ್ಪಾರ ಮುಂಡೆ ಇವಳು ಮನೆ ಹಾಳಾಗೋಗ, ಎಂಥ ಕೆಲಸ ಮಾಡ್ಯಾಳು ಇವಳು ಬೇವರ್ಸಿ. ಅವಳು ಹಾಳಾಗೋಗ, ನೆಗದು ಬಿದ್ದೋಗ. ಅಲ್ಲ ನನ್ನ ಕಣ್ಣೀರಿಗೆ ಹಾಳಾಗೋಗ್ತಾಳೆ ಇವಳು. ತಡಿಗೆ ಮಾಡ್ತೀನಿ ನಿನಗೆ. ನಾನಿಂಥ ಕೆಲಸ ಮಾಡಿರೋದಕ್ಕೆ ನನ್ನ ಮಗನೂ ನನ್ನ ಗಂಡ ನನ್ನ ಹೊಗಳಿದ್ದೆ. ಎಂಥ ಐಡಿಯಾ ಬಂತು ನಿನಗೆ? ಈಗ ಹೆಂಗೆ ಬಂತು? ಹೆಂಗೆ ಮಾಡಿದೆ? ಒಂದೇ ದಿವಸಕ್ಕೆ ಅವಳ ಮೇಲೆ ಸಿಟ್ಟು ಮಾಡ್ಕೊಂಡೆ, ಒಂದೇ ದಿವಸಕ್ಕೆ ಅವಳನ್ನ ಮನೆಯಿಂದ ಆಚೆ ಕಳಿಸ್ತಲ್ಲ ಅಂತೇಳಿ ನನ್ನ ಮಗ ನನ್ನ ಗಂಡ ಇಬ್ಬರು ನನ್ನ ಹೊಗಳ್ತಾ ಇದ್ದಾರೆ. ನನಗಂತೂ ಖುಷಿನೋ ಖುಷಿ. ನನ್ನ ಗಂಡ ಅಂತೂ ನನ್ನ ಹೆಂಡತಿ ಗ್ರೇಟ್ ಅಂತ ಹೇಳಿ ತುಂಬ ಹೊಗಳ್ತಾ ಇದ್ದಾರೆ ನನ್ನ ಗಂಡ. ಓಕೆ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮುಖಾಂತರ ಎಲ್ರಿಗೂ ಸಿಗ್ತೀನಿ. ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.